ಬೊಂಬಾಟ ಮಾಡೋದು ಮಸ್ತ್ ಕಾಣೋದು ಬಿಡು ಇದಕ್ಕೆ ನೋಡಿ ಈ ಸೈಡ್ ಅಷ್ಟೇ ಫುಲ್ ಕಮ್ಮಿ ಆಗಿದೆಯಲ್ಲ ಸರ್ ಹಾಂ ಸರ್. ಓಕೆ ಯಾ ಹಾಗೆ ಯಾ okay, and you may need to drop it, that's it. Rotate it more. Is it okay? Yeah, drop it, shake. Can you do it again? Yeah. I hope I'm not irritating. Rotate more. Is it fine? Yeah. Should I drop it? Yes. Perfect. So this is your first short haircut. Yeah. Like boy cut, this is the first. Okay. Okay, good bye. So I'll be cutting section. ಆಯ್ತು ಅದು ಆಮೇಲೆ ಕಟ್ ಮಾಡ್ತೀನಿ. ಲಾಸ್ಟ್ ಮೆಜರ್ಮೆಂಟ್ ಮಾಡ್ತೀನಿ, ಎಷ್ಟು ತಿಳ್ಕೊಬೇಕು ಕಟ್ ಮಾಡ್ತೀನಿ.
2 years ಬೇಕು ಇಂಥವ್ರ ಮೇಲೆ ಮಾಡಿಸ್ಕೊ ನೋಡ್ತಾರೆ ಹೆಂಗಾಗುತ್ತೆ ಚೆನ್ನಾಗಿ ಕಾಣುತ್ತೆ ಬೆಟರ್ ಬೇಕು ಚೆನ್ನಾಗಿದೆ ಹೋಗ್ಬೇಕು ನೀವು ಅವ ಹೋಗ್ಬೇಕು ನೀವಮ್ಮ ಹಾಂ ಎಂತ ಮಾಡಿ ಏನಾಗ್ಬಿಟ್ಟು ಆಯ್ತು ಮಾಡಿ ಅಮ್ಮಗಿಂತ ತೊಂದರೆ ಕಡೆ ಚಿತ್ರ ಯಾವ ಹೋದ್ರು ಅಷ್ಟು ಇಬ್ಬರು ಅಷ್ಟೇ ಅದು ಬೋರ್ನಿದೆ ಹಂಗೆ ಮಾಡೋದು ಡೈಲಿ ಅದಕ್ಕೆ ವಾಟರ್ ಪ್ರಾಬ್ಲಮ್ ಆಗಕ್ಕೆ ಹೆಣ್ಮಕ್ಳು ಜಾಸ್ತಿ ಬೆಳೆಯಲ್ಲ 6 ತಿಂಗಳು ಬೆಳೀತದೆ ಚೈತ್ರ ಅಂಥದ್ದೇನು ನಾನು ಯಾಕೆ ಇಲ್ಲ ಫೈನಲ್ ಹೇರ್ ಕಟ್ ಆದ್ಮೇಲೆ ಚೆನ್ನಾಗಿರುತ್ತೆ. ನಾನು ಹಾಕೊಂಡ್ಕೊಳ್ಳಿ ನಾನು ಇಷ್ಟಪಟ್ಟು ಕಟ್ ಮಾಡಿಸ್ತೀನಿ. ಅವಳು ಯಾವ ಕಟ್ ಮಾಡ್ಬೋದು ನೋಡಿ ಸರ್, ಈಗ ಬೇಡ ಇಷ್ಟು ಮೆಜರ್ಮೆಂಟ್ ಮಾಡಿಬಿಡಿ. ಎಷ್ಟು ಕೊಡ ನೀವು ರಿಮೂವ್ ಯೋರ್ ಫೋನ್ ನಾಟ್ ನಾವು ಒಂದ್ಸರಿ ಸಹಾಯ ಮಾಡ್ಬೋದು, ಸಹಾಯ ಮಾಡ್ಬೇಕು ಕ್ಯಾನ್ಸರ್ ಪೇಷಂಟ್ಗೆ ಯೋಟು ಬಟ್ ನಾಟ್ ನಾವು. ಯು ಆರ್ ಸೀನ್ ಅವರ್ ಇನ್ಸ್ಟಾ ಪೇಜ್, ಯು ಕ್ಯಾನ್ ಜಸ್ಟ್ ಗೋ ಥ್ರೂ ದಟ್ ಫಸ್ಟ್. ಹೆಲ್ಪ್ ಇಸ್ ವೆರಿ ಇಂಪಾರ್ಟೆಂಟ್. ಟರ್ನ್ ಬ್ಯಾಕ್. ಓಕೆ, 3-4 months ಮಾಡಿಬಿಡಿ ಸರ್. ಬಂದು ಅವರು ತುಂಬ ಇವ್ರ ಥರ ಶಾರ್ಟ್ ಹೋಗುತ್ತೆ. ಇಂಟ್ರೆಸ್ಟ್ ಬಿಡಿ, ಡೋಂಟ್ ಟೆಲ್ ಲೈಕ್ ದಟ್ ಯು ಹ್ಯಾವ್ ಟು ಡು. ಯಾವತ್ತು ತಿಳ್ಕೊಳ್ಳಿ, ನೀವು ಸಹಾಯ ಮಾಡಬೇಕಂದ್ರೆ ಮಾಡಬೇಕು. ಅದು ನಿಮ್ಗೆ ಒಳ್ಳೇದಾಗ್ತದೆ ಪಾಪು, ನಮ್ಗೆ ಬೆನಿಫಿಟ್ ಒಳ್ಳೇದಲ್ಲ. ಇದು ಅರ್ಥ ಮಾಡ್ಕೊ. ಒಂದ್ಸರಿ ನನಗೆ ಯಾರೋ ಪರಿಚಯ ಇರೋರು ಕಷ್ಟ ಹಾಕೊಂಡು ನಂಗೆ ಬೈಕ್ ಮಾಡಿಕೊಟ್ಟಿದ್ದೆ ದುಡ್ಡು. ಈಗ ಬೇಡ ಬಿಟ್ಬಿಡ. ಜಸ್ಟ್ ಚೆಕ್ ಓಪನ್ ನನ್ನ ಇನ್ಸ್ಟಾ ಪೇಜ್. ಅದು ಕೆಲಸ ಆಗ್ಬಿಟ್ಟು ಬಿಡ, ಅವ್ರಿಗೆ ಹಿಂಸೆ ಆಗ್ತದೆ. ಏನು ಜಾಯಿನ್ ಮಾಡ್ತೀರಾ, ಶೇರ್ ಮಾಡ್ಕೊಂಡ್ಬಿಡ್ತೀರಾ ಸರ್ ನೀವು? ಇಲ್ಲ ಸರ್, ನಾವು ಕಂಪ್ಲೀಟ್ಲಿ ಫ್ರೀ ಆಗಿ ಕೊಡೋದು. ಅದಕ್ಕೆ ಅವ್ರ ಇನ್ಸ್ಟಾ ಪೇಜಲ್ಲಿ ನೋಡಿ ನಾವು ಮಾಡಿರೋದೆಲ್ಲ ಅಲ್ಲಿ ತೋರಿಸಿ. ಗುಡ್ ಸರ್, ನೀವು ಸೋಷಿಯಲ್ ವರ್ಕ್ ನಿಮ್ಗೆ ತೋರಿಸ್ತಾ ತಾನೆ ಎಲ್ಲ ಫ್ಯಾಕ್ಟ್ರಿ. ಎಲ್ಲ ಹಾಕಿದ್ರೆ ತರ್ಕಣಮ್ಮ, ನಾವು ನೋಡ್ಲಿಕ್ಕೆ ಹೇಳ್ತದೆ, ಕೇಳೋಕ್ಕೆ ಹೇಳ್ತದೆ. ನೋಡ್ತೀನಿ ಸರ್, ಮುಗಿಸ್ಬಿಟ್ಟು ಇವು ಬಗ ಆಗೋಯ್ತು ಬಿಡಮ್ಮ. ಚೈತಿಲ್ಲ ಪಾಸಿಲ್ಲ ಫುಲ್ ಕಟ್ಟಿಂಗ್ ಆದ್ರೆ ಅಮ್ಮ ಥರ ಹೇರ್ ಕಟ್ ಆಗಿ ಆಮೇಲೆ ಹೇಳಿ. ಚೆನ್ನಾಗಿ ಕಂಡ್ರು ಚಿಂತಲ್ಲ ಸರ್, ಹೆಲ್ಪ್ ಚೆನ್ನಾಗಿ ಕಾಣ್ತದೆ. ಇದು ಸೆಕ್ಷನ್ ಮಾಡಿ ಇದು ಅವ್ರಿಗೆ ಕೊಡಬೇಕಲ್ಲ, ಅದಕ್ಕೋಸ್ಕರ ಈ ಥರ ಮಾಡಿ ಕಟ್ ಮಾಡ್ತಿರೋದು. ಕೂಡ ಗೊತ್ತಾಯ್ತು. ಅಯ್ಯೋ ಪಾಪ, ಕಲರ್ ಮಾಡಿಸಿರೋದು ಕಲರ್ ಮೇಲೆ ಗೊತ್ತ್ಕಣಿ ಚೈತನ್ಯ ಹೋದಂಗೆ ಆಯ್ತದೆ ಇಲ್ಲಿ. ಯಾವ ನೋಡ್ತಾನಂತ This way. ನಂದ
ನೋಡು ಸೆಲ್ಫ್ ಹೆಲ್ಪ್ ಮಾಡಬೇಕು. ಇವಾಗ ಬೇಡ ಬಿಡು, ಹೋಗಲಿ ಬಿಡ. ತಗೊಳ್ತೀನಿ ಇದು. ಚೆನ್ನಾಗಿ ಕಾಣುತ್ತೆ ಬಿಡ, ನಿಮಗೆ ಚೆನ್ನಾಗಿ ಕಾಣುತ್ತೆ. ಯಾವ ಕಟ್ಟೋ ಬಾಯ್ ಕಟ್ಟೋ. So you can see 10%. This is all 2024 donation. Turn on this. 4 ತಿಂಗಳು ಬಿಟ್ಬಿಟ್ಟು ಬರ್ತೀವಿ ಬಿಡ, ಚೆನ್ನಾಗಿ ಕಾಣುತ್ತೆ ನಮ್ಮ. ಬಟ್ ನಮಗೊಂಥರ ಆಗ್ತದೆ, ನಮ್ಗೊಂಥರ ನೋಡ್ಬೋದು ಬೇಜಾರು. ಅಂಕಲ್ ಹೋಗ್ತಾರೆ ಕೂದಲು ಅಷ್ಟೇ. ಅಯ್ಯೋ ಆದ್ರೂ ಚೈತನ್ಯ ಹೆಂಗ್ ಓದಂಗಾಗುತ್ತೆ. ಇಲ್ಲಿ ನೋಡು ಸಿಯರ್. ಅಯ್ಯೋ ಬಂಗಾರ ಕುಚ್ಚು ಫ್ಯಾಕ್ಟ್ರಿ ಆಯ್ತು ಬಾ, ಮಜಾ ಐತೆ. ಹುಡುಗರ ಏನಿದು ಹುಡುಗಿ ಬಂದ ಹುಡುಗ ಚೆನ್ನಾಗಿ ಏನೊಂದು ಸೆಂಟಿಮೆಂಟ್. ಏಯ್ ಚೆನ್ನಾಗಿ ಕಾಣುತ್ತೆ. ಚೆನ್ನಾಗಿ ಕಾಣಿಸ್ಬೇಕು. ಎರಡು ಮದುವೆ ಬೇಡ. ಸೊ ಅಷ್ಟೇ ನಾವು ಈಗ ಕೊಡ್ತಿರೋದು. ಫುಲ್ಲು ಬಾಲ್ಯ ಮಾಡ್ಕೊಳ್ಳೋದು ಇದ್ದಾರೆ ಸರ್. ಹಾಂ ಸರ್ ಇದ್ದಾರೆ, ಗ್ರೇಟ್. ಎಷ್ಟೋ ಜನ ಕೊಡ್ತಾರೆ. ಹೌದಾ? ಒಂದು ಲೇಡೀಸು. ಎಸ್ ಅದರಲ್ಲೇ ಇದೆ ನೋಡಿ, ನಮ್ಮ ಪೇಜಲ್ಲಿ ಇದೆ. ಹೌದು, ನಿಜವೇ ಗ್ರೇಟ್ ಬಿಡಿ ಸರ್ ಅದು. ಹಾಂ, ಸೊ ಇವಾಗ ಇಷ್ಟು ಕೊಟ್ಟಿದ್ದಾರೆ ಅಂದರೆ ಇದರಲ್ಲಿ ಇಷ್ಟು ಬಂದು ಸ್ಟಿಚ್ ಮಾಡೋಕ್ಕೆ ಹೋಗ್ಬಿಡುತ್ತೆ, ಇಷ್ಟು ಮಾತ್ರ ವೆಹಿಕಲ್ ಬರುತ್ತೆ. ಇಷ್ಟೇನಾ ಮತ್ತೆ ತೊಗೊಳೋದ? ಅಷ್ಟೇನಾ? ಏನು ಸರ್? ಅಷ್ಟೇನಾ? ಹಾಂ, ಇದು ಫೈನಲ್ ಹೇರ್ ಕಟ್ ಮಾಡೋದು ಅಷ್ಟೇ. ಇದು ಇಷ್ಟು ತೊಗೊಳೋದಲ್ಲ, ಕಂಪ್ಲೀಟ್. ಅದು ಡೊನೇಷನ್ ಕಟ್, ಅದು ಒದ್ದೇ ಆಗಬಾರ್ದು, ಅದಕ್ಕೋಸ್ಕರ ಫಸ್ಟ್ ಮಾಡಿ. ಏನಂದರೆ ಒಂದು ವಿಗ್ ರೆಡಿ ಆಗೋಕ್ಕೆ 5-6 ಜನ ಕೂದಲು ಬೇಕು, ಅದು ಒಬ್ಬರಿಂದ ಒಬ್ಬರು ಮಾಡೋಕ್ಕಾಗಲ್ಲ. ಆ್ಯಂಡ್ ಟು ಮೇಕ್ ಅ ವಿಗ್ ಇಟ್ ಕಾಸ್ಟ್ ಇಸ್ ಅರೌಂಡ್ 3,500 rupees ಒಂದು ವಿಗ್ ಚಾರ್ಜ್ ಆಗುತ್ತೆ. ಸೊ ನಾರ್ಮಲಿ ವಾಟ್ ಪೀಪಲ್ ಡೊನೇಟ್ ಮಾಡ್ತಾರಲ್ಲ, ಅವ್ರು ಸಪೋರ್ಟ್ ಮಾಡೋದ್ರಿಂದ ಹೇರ್ ಕಟ್ ಎಲ್ಲ ಮಾಡೋದು ಏನು ಪೇ ಮಾಡ್ತಾರೋ ಅದಕ್ಕೆ ವಿ ಮೇಕ್ ವಿಗ್ಸ್. ಯಾವರು ನೀವು ಬೇಸಿಕಲಿ? ಇಲ್ಲೇ ಬೆಂಗಳೂರು ಸರ್. You need to turn around and around. ಫ್ರಂಟ್ ಮಸ್ತ್ ಕಾಣುತ್ತೆ, ಬ್ಯೂಟಿಫುಲ್ ಕಾಣ್ತದಲ್ಲ. ಫ್ರಂಟು ಒಂದು ಸೈಡು ಸ್ವಲ್ಪ ಇರಿ ಸರ್, ಒಂದು 20 minutes ಇರಿ. ಬ್ಯಾಕ್ ಸ್ವಲ್ಪ ಕಾಣ್ತಾರೆ. ಫ್ರಂಟ್ ಸುಕ್ಕ ಅಂತ ಕಾಣ್ತಾವೆ, ಕುಯ್ತಾರೆ ಕಾಣ್ತಾವೆ. ಏನೋ ಮಾಡ್ತಾರೆ ಬಿಡಿ ಮಾಡಲೆ. ಇಡ್ಲಿ ನಿದ್ದೆ ಸಾಕಾಗಿ ನಾವು ನಿದ್ದೆ ಬಂದಿಲ್ಲ ಸರ್. ಈಗ ಕಿಕ್ಕ ತಲೆಗೆ ಭಾಳ ಇದೆ, ಕಣ್ಣೆಲ್ಲ ನಾವು ಬಂದ್ಬಿಟ್ಟು ಒದ್ದಾಡ್ತಾ ಇದ್ವು. ನಿದ್ದೆ ಬಂದಿಲ್ಲ ಅವ್ರಿಗೆ ಬೈಬಲ್ ಹೇಳಿದೆ ಮತ್ತೆ 3 days ನಾನು ನಿದ್ದೆ ಮಾಡಿಲ್ಲ ಅಂತ ಬಿಡ್ಬೇಕಾಯ್ತು ಅಲ್ಲಿ. ನಿದ್ದೆ ಮಾಡಿದ್ರೆ ಮುಂಚೆ
ಇವಳು ಕೂದಲು ಇವಳು ಥರ ಕೂದಲಿಲ್ಲ ಅವಳು. ಹಾಂ, ಇವಳು ಸ್ವಲ್ಪ ರಫ್ ಇದೆ, ಗಟ್ಟಿ ಇದೆ, ಮಂದ ಇದೆ, ಅವ್ರದ್ದು ಥರ ಸಾಫ್ಟು. ಬಟ್ ಅವಳು ವೈಟ್ ಕೂದಲು ಬಂದಿಲ್ಲ. ಎಣ್ಣೆ ಹಚ್ಚಿದ್ರು ಬರಲ್ಲ, ಎಣ್ಣೆ ಹಚ್ಚಿದ್ರು ಬರಲ್ಲ. ತಲೆ ಒಣಸಿ ಎಣ್ಣೆ ಹಚ್ಚಿದ್ಲಿಲ್ಲ ಅಂದರೆ ಬರ್ತದೆ. ಬಟ್ ಬಂದು ತಗೊಳಲ್ಲ, ಮೇಂಟೈನ್ ಮಾಡೋದು ಮತ್ತು ಏನು 30 ಕಾಲ ತಲೆಗೆ ಮೆಂತ್ಯ ಊಟ ಹಾಕೋಬೇಕು, ಮೆಂತ್ಯ ಹೆಸರು ಕಾಳು ಹೋಗ್ಬಿಡಲ್ಲ. ತಲೆ ಕೂದಲು ಚೆನ್ನಾಗಿದೆ. ಯಾಕೆ ಅಂಶ ಕಾಣ್ತಾ ನಿಮಗೆ? ನಿಮ್ಮ ಫ್ಲೋ ಕರೆಕ್ಟ್ ಇಟ್ಟಿದ್ದೀರಾ ಅಲ್ವಾ? ಅದಕ್ಕೆ ಅವ್ನು ಕರೆಕ್ಟಾಗಿ ತರಿಸಿದ್ದು ಕೂತ್ಕೊತೀಯಲ್ಲಿ ಇದು ಖಾಲಿದು ಕೊಟ್ಟೋಳು, ಇದು ಕಥೆ ಲೇಡೀಸ್ಗೆ ಜಾಸ್ತಿ ಕಾಸು ಬರುತ್ತೆ. ಬಟ್ ಎಣ್ಣೆ ಹಾಕಿ ಇದ್ದರು, ಎಣ್ಣೆ ಹಾಕಿ ಎಣ್ಣೆ ಕೈಗೆ ಜಗತ್ತಿಗೆ ಯಾವ ಸ್ನಾನ ಮಾಡೋಕ್ಕಿಂತ ಅಂತ ಹೇಳೋ ಒಪ್ಕೊತೀನಿ. ಅಡುಗೆ ದಂಚು ಮಾಡ್ಬೋದು, ಕೂದಲು ಚೆನ್ನಾಗಿದೆ. ಬ್ರಷ್ ಮಾಡಿ ನಂಗೆ ಬರೋಲ್ಲ. ಬೇಡ, ಫುಲ್ ಮಾಡಿ ಮಾಡಿಸ್ಕೊ. ಏನಾದ್ರು ಗೆಲ್ತೆ ಒಂದು ಕಾಮನ್ ಯು ಶುಡ್ ಡೂ ಇಟ್. ಅಲ್ಲ, ಗೊತ್ತಾಯ್ತು, ಒಪ್ಕೋತೀನಿ. ಅವ್ರು ಗ್ರೇಟ್, ದಾಳಿ ಮಾಡ್ಕೊಡ್ತಾರಲ್ಲ ನಾವು ಚಿನ್ನ. ಅದಕ್ಕೆ ಬೆಳೆಸೋದ್ಬೇಕಾದ್ರೆ ಅಷ್ಟು ಅರ್ಧ ಮಾಡಿಸ್ಕೊಂಡು ಶುರು ಅಂತ ನಂದು ಇತ್ತು, ನಾನು ಸುಮ್ಮನೆ ಕಟ್ ಮಾಡಿಸ್ದೆ. ಆಯಿತು, ಪ್ಲ್ಯಾನ್ ಮಾಡೋಣ. ನೆಕ್ಸ್ಟ್ ಅಂತ ಕೊಡಿ, ಅಷ್ಟು ಬೇಡ. ಇಷ್ಟು ಸಹಾಯಕ್ಕೆ ತಗೊಂಡು ಕೊಡು. ಮನೆಗೆ ಬೆಳ್ಕೊಂಡು ಕೂಡ ಯಾವುದು ಊರಾಗೆಲ್ಲ ದೇವಸ್ಥಾನಗಳು ಸಿಕ್ಕಿಬಿಟ್ಟು ಇಷ್ಟು ಮಾಡ್ಕೊಂಡೆ ಅಂತ ಇಷ್ಟಿಷ್ಟು ಮಾಡಿ. ಹಾಂ. ಬೆನ್ನು ಪ್ರಾಬ್ಲಮಿಂದ ನೀವು ಮಾಡ್ಸೋಕ್ಕೆ ಆ ಬೆನ್ನಿಗೆಲ್ಲ ಅವ್ರಿಗೆ ಬ್ಯಾಚ್ ಹಾಕಿಲ್ಲ, ನನ್ನಷ್ಟು ಇದಾಗಿಲ್ಲ. ಆಗಿಲ್ಲ, ಎಲ್ಲ ಸಾಧ್ಯ ಇಲ್ಲ. ಹಿಂಗೆ ಹೋಗ್ಬೇಕು ತಪ್ಪಲ್ಲ, ಹಿಂಗೆ ಬಿಟ್ಟರು ಅಷ್ಟೇ, ಕಾನ್ಸೆಪ್ಟ್ ಬಿಟ್ಟರು. ಅದು ಎಫೆಕ್ಟ್ ಆಗದೆ ಇರ್ಬೋದು. ಹೌದು, ಅಷ್ಟೇ ಬಿಟ್ಟರೆ ಒಂದು 10 ಮಟ್ಟೆ ಕೊಡು.
ಆ ಥರ ಬೇಡ ಸುಂದರ್. ಏ ಅಂಕಲ್ ನೀವು ಹೇಳ್ಬೇಕಷ್ಟೇ. ನೀನು ಯಾಕೆ ಓಡಾಡ್ತಾ ಇರ್ತೀಯ? 3ನೇ ಕ್ಲಾಸ್ ಓದಿದ್ರೆ ಅಂತಾಳೆ. ಏಜ್ ಗೊತ್ತಾ ಸರ್ ಇವ್ರದ್ದು? ಸರ್ ಅಂದಾಜು ಎಷ್ಟು ಸಿಕ್ಸ್ ಗೊತ್ತಾ? ಅಲ್ಲ ಯು ಟೋಲ್ಡ್. ಏಜ್ ಕೇಳ್ಬಿಟ್ಟು ಬರ್ತಾರೆ 2 months. ಬಟ್ ಆ ಕಾಣಲ್ಲ. ಇಲ್ಲ ಅವ್ರದ್ದು ಏಜ್ ಇರ್ಬೇಕು ಸರ್. ಸಿ ಇಸ್ ಆಲ್ಸೋ ಇವ್ರಿಗಿಂತ 1 or 2 years ಲೆಸ್ಸಾ? ದೊಡ್ಡವ್ರ ಥರ. 34 years. ವೆಲ್ ಮೇಂಟೈನ್ಡ್. 34. ಫುಲ್ ಮೇಂಟೈನ್ ಮಾಡಿಸಿದ್ದೀನಿ ಸರ್. ಸ್ವಿಮ್ಮಿಂಗ್ ಎಲ್ಲ ಚಿಕ್ಕ ವಯಸ್ಸಿಂದ. ನೀವು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಇಲ್ಲಿ ಗೊತ್ತಾಗಲ್ಲ ಏಜ್. ಹೌದು. ಸುಮ್ಮನೆ ತಿಂದ್ಬಿಟ್ಟು ಕುಂತ್ಕೊಂಡ್ರೆ ಪಾನಿಪುರಿ ಗಿನ್ಪುರಿ ಪಿಜ್ಜಾ ಎಲ್ಲ ತಿನ್ಕೊಂಡು ಕುಂತ್ಕೊಂಡ್ರೆ ಒಂದು ಹಾಕೊಂಡ್ಬಿಡ್ತಾರೆ. 1 or 2 ಅಷ್ಟೇ. ಅಮ್ಮ ಚೆನ್ನಾಗಿ ನಾನು ಏಜ್ ಫಸ್ಟ್ ಹೇಳಿದ್ದೆ ಅಂಕಲ್. ಸೈಡು ಚೆನ್ನಾಗಿ ಕಾಣ್ತದೆ, ಮಸ್ತ್ ಕಾಣ್ತದೆ, ಬ್ಯೂಟಿಫುಲ್. ಚೆನ್ನಾಗಿ ಕಾಣಿಸಿಲ್ಲ ಅಂದ್ರೂ ಪರವಾಗಿಲ್ಲ. ನೋಡ್ಬಿಟ್ಟು ಹಂಗೆ ಬಾಡ್ಲಿ ಮಾಡ್ಬಿಡಿ ಸರ್. ಮತ್ತೆ ಕೈ ನೋಡ್ಕೊಡೋಣ ಹೆಂಗೆ ಕಾಣ್ತಾ ಅಂತ. ಅಮ್ಮ ಇಲ್ಲಿ ಅಮ್ಮ ಸೇರಿಸಿ ಓ ಅಕ್ಕ ಅಯ್ಯೋ ಅಂತ. ಅವ್ಳು ಹೋಗ್ತಾ ಹೇಳ್ಬಿಟ್ಟು ಹೋದ್ಲು, ಲಾಸ್ಟ್ ಟೈಮ್ ಸೀಯಿಂಗ್ ಯುವರ್ ಹೇರ್ ಲೈಕ್ ದಿಸ್ ಅಂದ್ಬಿಟ್ಟು. ನನ್ನ ಸೆಂಟರ್ ಪಾರ್ಟಿಷನ್ ನಿಮ್ಗೆ ಚೆನ್ನಾಗಿ ಕಾಣಿಸಲ್ಲ. ಇಟ್ ವುಡ್ ಬಿ ಸೈಡ್ ಪಾರ್ಟಿಷನ್. ಬಿ ಲಾಂಗ್ ಹೇರ್ ಅಲ್ಲಿ. ಒಂದು ದಿನಕ್ಕೆ ಎಷ್ಟು ಮಾಡ್ತೀರಾ ಸರ್? ಸರ್ ಆ್ಯಕ್ಚುಲಿ ಐ ಆಮ್ ಆಲ್ಸೋ ವರ್ಕಿಂಗ್ ಆನ್ ಸ್ಯಾಟರ್ಡೇಸ್ ಆ್ಯಂಡ್ ಸಂಡೇಸ್. ನಾನು ಪ್ರಾಜೆಕ್ಟ್ ಇಂಜಿನಿಯರ್ ಆಗಿದ್ದೀನಿ, ಸೆನ್ಸರ್ ಇಂಜಿನಿಯರಿಂಗ್. ಐ ಟಿ ಇಲ್ಲ? ಹಾಂ ಸರ್. ಮನೆಯಲ್ಲಿ ಸರ್ ನೀವು? ಸರ್ ಬನ್ನರ್ಘಟ್ಟ ಸರ್. ತುಂಬ ಹತ್ರ ಸರ್. ಸ್ವಲ್ಪ ಹತ್ರ ಆಯಿತು ಬಿಕಾಸ್ ಇಲ್ಲಿ ನೈಸ್ ರೋಡ್ ಸ್ವಲ್ಪ ಹಂಗೆ ಬಂದಿತ್ತು. ಕಾರಣ ದೂರ ಬಿಡಿ ಸರ್, 18 ಕಿಲೋಮೀಟರ್ ಬಂದಿದ್ದೀವಿ. ಹೌದು. ಫಾದರು ಬೆಂಗಳೂರಾ? ಹಾಂ ಸರ್. ನೀವು ಬೇರೆ ಬಟ್ಟೆ ಹಾಕೋಬೇಕಿತ್ತು ಕಣ ಪಾಪ. ನಗ್ತಾವ್ ನಿಮ್ಮ ಅವ್ರಿಗೆ ಏನು ಕಲ್ತೀನಿ ಏನು ಅರ್ಥ ಹೇಳಿದ್ರೆ ಬೇಡ ಮತ್ತೆ. ನೆನ್ನೆ ಅಲಕನಾಗಿ ಉಷಾ ನಾನು ಸುಮಾರು ಎಷ್ಟು ಗಂಟೆ ನಾಲ್ಕೂವರೆ ಆಯ್ತು ಬಿಡಮ್ಮ. ಎದೆ ಮಗುನ ಆಗಿ ಇದು ಅವಾಗ ತಿಂದು ಆಯ್ತು ಇವ್ರು ಪಾಪ ಏನು ಮಾಡೋದು ಗೊತ್ತಾ ಇಲ್ಲೇ ಕಳಿಸ್ಬಿಡ್ಬೇಕಾರೆ ನೋಡಿ. ಉಪವಾಸ ಕೊಟ್ಕೊಳ್ಸಿರ್ತಾರ ತಿಂದಿರಲ್ಲ. ಇಲ್ಲಮ್ಮ ನೀವು ಜಯಲಕ್ಷ್ಮಿ ಅಮ್ಮ ಬರಕಿಲ್ಲಮ್ಮ ಅಲ್ಲ ನೀ ಆಗ್ಬಿಟ್ರೆ ಅವರೆಲ್ಲ ಅಡ್ಡ ಕೊಡೋಕೆ ಇಷ್ಟ ಅಲ್ವಾ ಅಮ್ಮ? ಅವರು ಬರ್ತಾರೆ, ಅವರು ಬಂದ ಒಬ್ಬೊಬ್ರು ಬರಲ್ಲ. ಅಂಕಲ್ ಹೋಗಿ ಕರ್ಕೊಂಬರ್ಬೇಕು ಅಂಕಲ್, ಹೋಗಿ ಕರ್ಕೊಬನ್ನಿ. ಒಬ್ಬರು ಬರೋದು ಸುಮ್ಮನೆ ಬಿಡಾಕ ಬರಪ್ಪ. ಇಲ್ಲಿ ಜಾಸ್ತಿ ಚೈತ್ರ ಈರನ್ನೇ ಮಿಂಡ ಮಾಡ್ಕೈತಲ್ಲ ಸುಮ್ಮನೆ ಬೇಡ ಸುಮ್ಮನೆ ಬಿಡು. ಒಬ್ಬರೇ ಬಂದು ಓಕೆ ಐ ಆಮ್ ಓಕೆ ಪಾಪ. ಆ ಗ್ಯಾಂಗ್ ಬಂದು ನನ್ನ ಕಥೆ ಆಯ್ತದ ಪಾಪ. ನಾವು ಅಕ್ಕ ಮಗ ಬಿಟ್ಟು ಬರಲ್ಲ. ಬೇಡ 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 ಸುಮ್ಮನೆ ನಾನು ಬಾಳೆ ಬಿಟ್ಬಿಡು ಒಂದು ಸರಿ. ಈಗ ಗ್ಯಾಂಗ್ ಜಾಸ್ತಿ ಆಗ್ಬಿಟ್ಟು ತಲೆ ಬಿಸಿ ಆಗಿತ್ತು ನಿಜವಾಗ್ ಬೇಡ ಸುಮ್ಮನೆ. ನಾನು ಅದಕ್ಕೆ ಬಂದರೆ ಹೋಗ್ಬೇಕಾದ್ರೆ ನಮ್ಮ ಅಕ್ಕನ ಬಂದರೆ ಬೇಕಾದ್ರೆ ಅವ್ರು ನೋಡ್ಕೊಂಡು ನೀನು ಹೋಗುವಂತೆ ಬತ್ತಾಳೆ ಹೋಗುವಂತೆ ಕಳಿಸ್ಬೋದು. ನೋಡಕ್ಕೆ ಬಂದಾಗ ನಾಳೆ ಬೇಕಾದ್ರೆ ಅವ್ರು ಹೇಳ್ತಾರೆ. ಫೋನ್ ಮಾಡಿದಾಗ ಹೇಳು ಉಮೇಶ ಬರ್ತಿರ್ತಾನೆ ಬೇಕಾದ್ರೆ ಕಾರ್ ಫೋನ್ ಬಿಡ್ತಾನೆ ಮತ್ತೆ ಬೇಕು ಈಗ ಮಾಡಿ ಟೈಮ್ ಬೆಳಗ್ಗೆ ಮತ್ತೆ ತಲೆ ಬಿಡ್ತೀನಿ ಒಬ್ಬಳೇ ಅಂತೀನಿ ಹಿಂಗೆ ಬಿಡಮ್ಮ.
ಏನಮ್ಮ ಯಾವಾಗ ಬೆಂಗಳು ನಾನು ಬರ್ತೀನಮ್ಮ ನೀವು ಉಳ್ಕೊಂಬತ್ತೀನಿ ನಿಂತ್ಕೊಂಡು ಮೇಲೆ ನಿಂತ್ಕೊಂಡು ಕರ್ಕೊಂಬತ್ತೀನಿ ಮತ್ತೆ ಬೆಳಗ್ಗೆ ನಾಳೆ ಬೆಳಿಗ್ಗೆ ಹೋಗ್ತೀನಿ ನಾನು ಹಂಗೆ ಬಿಡ್ತೀನಿ ಕಾಲೇ ಬಿಡ್ತೀನಿ ಹೇಳ್ಬೇಕಾದ್ರೆ ಬಟ್ ಬೇರೆ ಯಾರು ಬೇಡ ಅಂತೇಳಿ ಈಗ ಏನು ಗೊತ್ತಾ ಮಕ್ಕಳು ಮೇಂಟೈನ್ ಮಾಡೋಕೆ ಹೋಗಕ್ಕೆ ಪಾಪ ಹಿಂಸೆ ಬಟ್ ನಾವು ಜಯಲಕ್ಷ್ಮಿ ಹೋಗಲ್ಲ ಪಾಪ ಖರ್ಚು ಬೇಕಾಗಿ ಇವತ್ತರ ಕಣ ಮನೆಗೆ ಕೇಳು ಒಂದು ಇದಕ್ಕೆ ಕಳಿಸ್ಬೇಕು ಯಾವ ಥರ ಇದು ಪಿಲ್ಲರ್ ಅದು ಅಷ್ಟೊಂದು ಪಿಲ್ಲರು ಅಪಾರ್ಟ್ಮೆಂಟ್ ನೋಡು ಗೊತ್ತಿದೆ ನಿಮ್ಮ ಮನೆಯಲ್ಲ ಕೆಳಗಡೆ ಮನೆಯಲ್ಲ ಕೆಳಗಡೆ ಇದು ವಾರ ಕೆಲಸ ಕೇಳೋಣ ಮೇಲ್ಗಡೆ ಮಾಡೋದು ಏನೋ ಒಂದ್ಸಲ ಕೇಳಿಸಿಲ್ಲ ಕೇಳಿಸಿಲ್ವಾ ಕೆಲಸ ಮೇಲೆ ಮಾಡೋದು ಕೆಲ್ಸದ ಯಾಕೆ ಮೇಲ್ಗಡೆ ಮನೆ ಅವ್ರು ಏನು ಮಾಡ್ತಾರೆ ಎಲ್ಲ ಬೆಳ್ಕೊಂಡು ಬಂದು ಕೇಳ್ತಾರೆ. ಎಲ್ಲ ಕೇಳಿಸುತ್ತೆ ನಮ್ಮ ಮನೆ ಕೆಲಸ ಹಂಗೆ ಹಾಕೋರೆ ಪಾಪ ಆ ಹುಡುಗರು ಇದು ಮಾಡೋದೆಲ್ಲ ಕೇಳಿಸ್ತಾರೆ. ಓಡಾಡೋದು ನಿನ್ನೆ ನಡೆಯೋದೆಲ್ಲ ಕೆಲಸ ಇಲ್ಲ, ಓಡಿದ್ರೆ ಕೆಲ್ಸದ. ಕೇಳಿಸುತ್ತೆ ವಿಷಯ ನೀರು ಕುಡಿಯೋನು ಪ್ಲೀಸ್ ವಾಟರ್ ಕುಡಿ ಪ್ಲೀಸ್ ಕೊಡ ಕೊಡು ಒಂದು ಗ್ಲಾಸ್ ಕೊಡು ನೀನು ಇಲ್ಲಿಗೆ ಮಾಡಿಸ್ಕೊಬೋದು ವಿಷಯ ಇಲ್ಲಿಗೆ ಮಾಡಿಸ್ಕೊಬೋದು ಬೆಳೆಸ್ತೀನಿ ಬೆಳೆಸು ಕಟ್ ಮಾಡಿಸ್ಬಿಟ್ಟು ಹೇಳ್ತೀನಿ ಆಯ್ತು ಕೊಡ್ತೀವಿ ಕೊಡಬೇಕು ಅದೆಲ್ಲ ಯಾರಿಗ ಯೂಸ್ ಆಗಿ ಬಿಡ ಸಾರು ಮಾಡಿ ಪಾಪ ಮಗುವಿನ ಊಟದ ಮೇಲೆ ಅದನ್ನ ಒಳ್ಳೆ ಕೆಲಸ ಮಾಡಿ ನೀವು ಸ್ವಲ್ಪ ಮಾಡಿ ನಮ್ದಿಲ್ವಾ ಇಂಟಿ ಜಾಗ ಬರ್ತಾರೆ ನಮ್ಮ ಬಾಂಡ್ಯ ಬೇಕಾಯ್ತು ನಾವು ಅಂಕಲ್ ಬಾಯ್ಸಿಗೆ 10 ಅನ್ಸುತ್ತೆ. ಎಷ್ಟು ಸರ್ ನಮ್ಮದು ದೇ ಆಲ್ಸೋ ಡೊನೇಟ್ ಸ್ವಲ್ಪ ಗ್ರೋ ಮಾಡಿ ಮಾಡ್ಬೋದು. ಹ್ಞೂ ಆಯ್ತು ಬಿಡಿ ಸರ್ ಬೊಂಬಟ ಮಾಡೋದು ಮಸ್ತ್ ಕಾಣೋದು ಬಿಡು ಇದಕ್ಕೆ ನೋಡಿ ಈ ಸೈಡ್ ಅಷ್ಟೇ ಫುಲ್ ಕಮ್ಮಿ ಆಗಿದಲ್ಲ ಸರ್ ಹಾಂ ಸರ್. ಹ್ಞೂ ಚೌತ